ನಮಸ್ಕಾರ ಮತ್ತು ಗುಡ್ ಮಾರ್ನಿಂಗ್ ಗೈಸ್. ನಾನಿವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಮುಖನೂ ತೊಳೆದಿಲ್ಲ, ಬಾಯೇ ತೊಳೆದಿಲ್ಲ. ಎದ್ದೊಳ್ತಿದ್ದಂಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಬೇಕಾದ್ರೆ ಟೈಮ್ 4:14. ಏನಕ್ಕೆ ಅಂದರೆ ಎಲ್ಲ ನಿಮಗೋಸ್ಕರ. ಸೊ ಇವತ್ತು ನಾನು ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀನಿ. ಯಾವ ಪ್ಲೇಸ್ ಅಂತ ಈಗಲೇ ಹೇಳೋಕ್ಕೋಗಲ್ಲ. ಹೋಯ್ತಾ ಊರು ಬಿಟ್ಟು ಊರು ಎಲ್ಲ ಊರು ಹೇಳ್ಕೊಂಡು ಕೊನೆಗೆ ಲಾಸ್ಟೆಲ್ಲ ಆ ಊರ ಹೆಸ್ರು ಹೇಳ್ತೀನಿ, ಆ ಪ್ಲೇಸ್ ಹೆಸ್ರು ಹೇಳ್ತೀನಿ. ತುಂಬ ಸಖತ್ತಾಗಿರುತ್ತೆ. ವೀಡಿಯೋ ಕೊನೆ ಗಂಟ ನೋಡಿ ಗೈಸ್. ನಾನು ಊರ ಹೆಸ್ರು ಈಗಲೇ ಹೇಳ್ಬಿಟ್ರೆ ನೀವು ವೀಡಿಯೋ ಆಫ್ ಮಾಡಿಬಿಡ್ತೀರಾ. ಅದಕ್ಕೆ ಊರ ಹೆಸ್ರು ಈಗಲೇ ಹೇಳಲ್ಲ, ಕೊನೆಗೆ ಹೇಳ್ತೀನಿ. ಹೊಸೊಬ್ರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಈಗ ಒಟ್ಟಿಗೆ ಸ್ನಾನ ಮಾಡ್ಬಿಟ್ಟು ಸಿಗ್ತೀನಿ ನಿಮಗೆ. ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಯ್ತೀನಿ, ಪಾಪ ಹೋಗೋರೆ. ಒಟ್ಟಿಗೆ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ರೆಡಿ ಆಗ್ಬಿಟ್ಟು ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸ್ನಾನ ಮಾಡ್ಬಿಟ್ಟು ಸಿಗೋಣ ಬನ್ನಿ ಗಾಯ್ಸ್. ಫೈನಲಿ ಸ್ನಾನ ಆಯಿತು, ಈಗ ರೆಡಿ ಕೂಡ ಆಯಿತು. ಆ್ಯಂಡ್ ಎಲ್ಲಿದೆ ನಮ್ಮ ಗೇರ್ಸ್? ನಮ್ಮೆಲ್ಲ ಗೇರ್ಸ್ ಇದರೊಳಗಿದೆ. ಸೊ ವಾಟರ್ ಬಾಟ್ಲು ರೆಡಿಯಾಗಿದೆ. ಏನೇನು ಹೊರಡದೆ ನಮ್ಮಪ್ಪ ಕೆಳಗಡೆ ಹೋಗಿದ್ದಾರೆ, ನಮ್ಮಮ್ಮ ಇನ್ನೂ ರೆಡಿ ಆಯ್ತವ್ರೆ. ಸೊ ರೆಡಿ ಆಯ್ತಿದ್ದಂಗೆ ಪಟ ಅಂತ ಓಡ್ತಾ ಇರೋದೆ. ಸೊ ಟೈಮ್ ಬಂದೀಗ 5:15, 5:15. ಗುರು, ನಾವೀಗ ಮಡಿವಾಳ ಮಾರ್ಕೆಟಲ್ಲಿ ಇದ್ದೀವಿ ಗುರು. ಅಲ್ಲಿ ಕಾಣಿಸ್ತಿರೋದು ಹೈವೇ, ಅದ್ರ ಮೇಲೆ ಹೋಗ್ಬೇಕಾಗಿರೋದು. ಹೂವು ತಗೊಳಕ್ಕೆ ಅಂತ ನಿಲ್ಸೋರೆ. ಹೂವು ತಗೊಂಡು ಬರ್ತಿದ್ದಂಗೆ ಹೊರಡದೆ ಗುರು. ಗುರು, ತಿಂಡಿ ತಿನ್ನಾಗೆ ಕದಂಬಾಗಿ ಬಂದಿದ್ದೀವಿ ಗುರು. ಏನೋ ತಿನ್ಕೊಂಡು ಹೋಗೋಣ ಅಂತ. ಬೆಳಗ್ಗೆ ಹೊಟ್ಟೆ ಹಸಿತೈತೆ ಗುರು, ಊಟ ಮಾಡಬೇಕು, ತಿಂಡಿ ತಿನ್ನಬೇಕು ಗುರು. ನಮ್ಮ ಫುಲ್ ಇವತ್ತು ಮಿಂಚಿಂಗ್ ಗುರು, ಪಿಂಕ್ ಹಾಕ್ಕೊಂಡು. ಬನ್ನಿ ಗುರು, ಏನೇನೈತೆ ನೋಡೋದ ತಿನ್ನೋದ. ಏನೋ ಹಂಗೆ ಮಾಡ್ತೀರಾ? ಕಾಯಿ ಸಿಡ್ಲಿ ಬಂದಿದೆ. ನಮ್ಮ ಅಪ್ಪನೋದೇ ತೊಗೊಂಡವ್ರೆ, ನಮ್ಮ ಅಮ್ಮನೋದೇ ತೊಗೊಂಡವ್ರೆ. ವಡೆ ಇನ್ನೂ ಈಗ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ವಡೆ ತಗೊಳ್ಳಿಲ್ಲ. ಇಡ್ಲಿ ಒಂದೇ ಬಂದಿದೆ ಗುರು, ತಿನ್ಬೇಕೀಗ ಗುರು. ಗೈಸ್ ಎಲ್ಲ ಖಾಲಿ ಆಯಿತು. ಅಮ್ಮ ಕಾಫಿ ಹೆಂಗಿದೆ? ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ಕಪಾಟಿ ನಿದ್ದೆ ಬರ್ತಾ ಇದೆ ಅಂತ ಟೀ ಕುಡಿತಾ ಇದ್ದೀನಿ. ಟೀ ಕುಡಿಯಲ್ಲ, ಆ್ಯಕ್ಚುಲಿ ಕಾಫಿ ಕುಡಿಯೋದು. ಅಯ್ಯೋ, ನಿದ್ದೆ ಬರ್ತಾ ಇದೆ ಅಂತ ಟೀ ಕುಡಿತಾ. ಈಗ ಇವ್ರು ನಿದ್ದೆ ಮಾಡ್ಬಿಟ್ರೆ ಕಾರ ಯಾರು ಓಡಿಸ್ತಾರೆ? ಹಾಂ, ನಾನು ಅಲ್ಲಿ ನೋಡಿ ಗೈಸ್ ಹೆಂಗೆ ಚಲ್ಕೊಂಡು ಕುಡಿತಾವ ಕಾಫಿನ ಸೈಡಲ್ಲೆಲ್ಲ. ನಾನು ಚೆಲ್ಲಿಲ್ಲ ಕಣ. ತುಂಬ ಜನ ಕೇಳ್ತೀರಾ ಯಾಕೆ ನೀನು ಏರ್ನ ಸೆಟ್ ಮಾಡಲ್ಲ ಅಂತ. ಗುರು, ನನಗೆ ಏರ್ನ ಸೆಟ್ ಮಾಡೋಕೆ ಇಷ್ಟ ಇಲ್ಲ. ಇದೇ ಥರ ಮೆಸ್ಸಿ ಏರ್ ಬಿಡೋಕೆ ಇಷ್ಟ. ಹಿಂಗೆ ಆಡ್ತಾ ಇರಬೇಕು, ಅಕ್ಕಿ ಥರ ರೆಕ್ಕೆ ಕಟ್ಕೊಂಡು ಆಡ್ತಾ ಇರಬೇಕು. ಹೋಯ್ತಾನೆ ಇರೋದು, ಆಡ್ತಾನೆ ಇರ್ತೀರಿ ನಾವು ಅಕ್ಕಿ ಥರ ನನ್ನ ಕೂದಲು. ಸೊ ಅದಕ್ಕೆ ಏರ್ ಸೆಟ್ ಮಾಡಲ್ಲ. ಮೆಸೇಜ್ ಮಾಡ್ತೀರಾ ನೀವೆಲ್ಲ, ಏನಕ್ಕೆ ಏರ್ ಸೆಟ್ ಮಾಡಲ್ಲ, ಹಂಗೆ ಒಳ್ಳೆ ಹುಚ್ಚೊಂದು ಥರ ಹೋಯ್ತಿ ಎಲ್ಲೋದ್ರೂ ಅಂತ. ಹೌದು, ನನಗಿದೆ ಇಷ್ಟ ಗುರು, ಏನು ಮಾಡೋಕ್ಕಾಗುತ್ತೆ. ಹುಚ್ಚನೆ ನಾನು, ಏನೀಗ ಹುಚ್ಚನೆ ನಾನು ಗುರು, ಹುಚ್ಚನೆ ನಾನು. ಹಂಗೆಲ್ಲ ಅನ್ಕೋಬೇಡಿ. ಅದು ಮೆಸ್ಸಿ ಏರ್ ಬಿಡೋಕೆ ಇಷ್ಟ, ನನ್ನ ಗುಂಬ್ರು ಇಷ್ಟ. ಈ ಥರ ಹಿಂಗೆ ಮಾಡ್ಕೊತಾ ಇರಬೇಕು. ಏರ್ ಸೆಟ್ ಮಾಡಿಬಿಟ್ರೆ ಮುಟ್ಟಕ್ಕಾಗಲ್ಲ ಕೂದಲು ನಾನು, ಅದಕ್ಕೆ ಅಷ್ಟೇ, ಏನಿಲ್ಲ. ಸೊ ಊಟ ಆಯಿತು, ತಿಂಡಿ ಆಯಿತು. ಈಗ ನೆಕ್ಸ್ಟ್ ಪಯಣ ಶುರು. ಗುರು, ನಾನಿವಾಗ ಮಂಡ್ಯದಲ್ಲಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಕೆಲಸ ಇತ್ತು. ಸೊ ನಾನು ಹೋಗುವಂಥ ಡೆಸ್ಟಿನೇಷನ್ ಪಾಯಿಂಟ್ನ ನಾನು ಹೇಳಕ್ಕೆ ಹೋಗಲ್ಲ ನಿಮಗೆ. ಊರು ಬೈ ಊರು ಹೇಳ್ತೀನಿ ಅಂತ ಬೆಳಗ್ಗೆನೇ ಹೇಳಿದೆ. ಈಗ ಮಂಡ್ಯದಲ್ಲಿದ್ದೀನಿ. ಇಲ್ಲಿಂದ ಹಬ್ಬ ಅಂದರೆ ಒಂದು 30-40 ಕಿಲೋಮೀಟ್ರ್ ಏನೋ ಆ ಊರು. ನೀವೇ ಗೆಸ್ ಮಾಡಿ, ಗೊತ್ತಾದರೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಹಾಸ್ಪಿಟಲ್ ಸ್ವಲ್ಪ ಕೆಲಸ ಇತ್ತು ಅಂತ ಮಂಡ್ಯಕ್ಕೆ ಬಂದಿದ್ದೀನಿ. ಇದು ಮುಗಿಸ್ಕೊಂಡು ನೆಕ್ಸ್ಟು ಅದೇ ಪಾಯಿಂಟಿಗೆ ರೀಚ್ ಆಗ್ತಾ ಇರೋದು. ಇದ್ರು ನಮ್ಮ ಊರಂತ ಖುಷಿಯಿಂದ ಏನೋ ಬಂದ್ಬಿಡೋಕ್ಕೆ ಆಸೆ ಆಯ್ತದೆ. ಆದರೆ ಬಿಸಿಲಿಗೆ, ತಾಪಮಾನಕ್ಕೆ ತಡೆಯೋಕ್ಕಾಗಲ್ಲ. ಎಷ್ಟು ಬಿಸಿಲು ಅಂದರೆ ತಲೆಯೆಲ್ಲ ಸುಟ್ಟೋಯ್ತದೆ ಗುರು, ಅಷ್ಟು ಬಿಸಿಲು. ಲಾಸ್ಟ್ ಟೈಮ್ ಬಂದಾಗಲೂ ಇಷ್ಟೇ ಬಿಸಿಲಿತ್ತು, ಅಷ್ಟು ಬಿಸಿಲು.
ಈ ವಯ್ಯಂಗೆ ಹಾಸ್ಪಿಟ್ಲವ್ರಿಗೆ ಇದು ನೋಡ್ಸಕ್ಕೂ ಪುರ್ಸೋತಿಲ್ಲ ನಾವು. ಸ್ಟೇಟ್ ಅವಾರ್ಡ್ ನಾನಿವಾಗ ನಮ್ಮ ಕ್ವಾರ್ಟರ್ಸ್ ಥರನೇ ಶೈಲಿ ಎಲ್ಲ ಇನ್ನೊಂದು ಕ್ವಾರ್ಟರ್ಸ್ಗೆ ಬಂದಿದ್ದೀನಿ ಮೈಸೂರಲ್ಲಿ. ಅಲ್ಲೇನು ಕಾಣಿಸ್ತಿದೆ ಬೆಟ್ಟ ಅದು. ಸೊ ಇದು ಕ್ವಾರ್ಟರ್ಸು ದೇವಸ್ಥಾನ. ಅವೆಲ್ಲ ಪೊಲೀಸ್ ಕ್ವಾರ್ಟರ್ಸ್ ನೋಡಿ, ಪೊಲೀಸ್ ಕ್ವಾರ್ಟರ್ಸು. ಸೊ ನಾವು ಕ್ವಾರ್ಟರ್ಸಲ್ಲಿ ಇದೀವಲ್ಲ, ನಮ್ಮ ಥರದೇ ಸೇಮ್ ಮೈಸೂರಲ್ಲಿ ಇಲ್ಲಿ ಜಾಕಿ ಕ್ವಾರ್ಟರ್ಸ್ ಅಂತ ಕರೀತಾರೆ. ಸೊ ಅಲ್ಲಿಗೆ ಬಂದಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಿತ್ತು ಈ ದೇವಸ್ಥಾನದಲ್ಲಿ. ಇದು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ. ಸೊ ಈಗ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಈಗ ಡೈರೆಕ್ಟು ಬೆಟ್ಟಕ್ಕೆ ಹೋಗ್ಬೇಕು. ಬೆಟ್ಟ ಕಾಣಿಸ್ತಿದೆ ಅಲ್ಲಿ, ಅದೇ ಬೆಟ್ಟ. ಸೊ ಈಗ ನಮ್ಮ ಪಯಣ ಬೆಟ್ಟ ಕಡೆಗೆ. ಹೋದ್ಸಲ ದಸರಾಗೆ ಬರ್ಲಿಲ್ವಲ್ಲ, ಎಲ್ಲ ಬಂದು ಮಾಡ್ತೀನಿ ಆರಾಮ. ಓಕೆ. ಬಾರ ಲೇಟ್ ಆಗುತ್ತೆ. ಬನ್ನಿ ಮತ್ತೆ ಸಂಜೆ ಬರ್ತೀವಲ್ಲ, ಸಾಯಂಕಾಲ ಮತ್ತೆ ಬರ್ತೀವಿ. ರಶ್ ತುಂಬ ಐತೆ ಗುರು. ಈಗ ಚಾಮುಂಡಿ ಬೆಟ್ಟದಲ್ಲಿ ರಶ್ ಇರೋದ್ರಿಂದ ನಾವು ಇದ್ದೀವಿ. ಅಲ್ಲಿ ನೋಡಿ ಕಾರ್ ಇಲ್ಲಿ ಗಂಟ ಪಾರ್ಕಿಂಗ್ ಅವೆ, ರಶ್ ಅಷ್ಟವೆ. ಸೊ ಈಗ ನಾವು ಅಣ್ಣ ಬಸ್ದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತಂದ್ರು. ಗುರು ಬೆಳಗ್ಗೆಯಿಂದ ಕಾಯಿಸಿದ್ಕೆ ಸಾರಿ. ಬೆಳಗ್ಗೆ ನಾನು ಒಂದು ಡೆಸ್ಟಿನೇಷನ್ಗೆ ಹೋಗ್ತೀನಿ ಅಂತ ಕತೆ ಹೊಡ್ಕೊಂಡೇ ಬಂದ್ಬಿಟ್ಟಿದ್ದೀನಿ. ನಾನೀಗ ಬಂದಿರೋ ಡೆಸ್ಟಿನೇಷನ್ ಕೇಳಿದ್ರೆ ಶಾಕ್ ಆಯ್ತೀರಾ. ಅದೇ